ಇಲ್ಲಿ ಸಾಕಷ್ಟು ಜನ ನೀಟ್ ಸ್ಟೂಡೆಂಟ್ಸು ಕೇಳ್ತಾ ಇರೋದೆ ನೀಟ್ ಎಕ್ಸಾಮ್ ಏನಾದರೂ ತಿರ್ಗಾ ಕಂಡಕ್ಟ್ ಮಾಡ್ತಾರಾ ಅಂತ. ಯಾಕೆಂದರೆ ಕೋರ್ಟಲ್ಲಿ ಕೇಸ್ ಬಂದ್ಬಿಟ್ಟು ಇಯರಿಂಗ್ ಮೇಲೆ ಇಯರಿಂಗ್ ಹೋಗ್ತಾ ಇದೆ. ಅದರಿಂದ ಕಾಮನಾಗಿ ನಿಮ್ಗೆಲ್ಲರಿಗೂ ಕೂಡ ಡೌಟ್ ಬರೋ ಸಹಜನೇ. ಅದ್ರ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಜೊತೆಗೆ ಇಲ್ಲಿ ಹೊಸದಾಗಿ 5 ಕಾಲೇಜಸ್ ಆ್ಯಡ್ ಆಗ್ತಿತ್ತು ಅಂತ ಒಂದು ಇನ್ಫಾರ್ಮೇಷನ್ ಬಂದಿತ್ತಲ್ಲ, ಅದ್ರ ಬಗ್ಗೆ MCC ಅವರು ಒಂದು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ. ಅದ್ರ ಬಗ್ಗೆನೂ ಕೂಡ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಇದೇ ರೀತಿ ನಿಮಗೆ ನೀಟ್ ಕೌನ್ಸಿಲಿಂಗ್ ಮುಗಿಯೋವರೆಗೂ ಕೂಡ ಬ್ಯಾಕ್ ಟು ಬ್ಯಾಕ್ ಎಲ್ಲ ಥರದ ಅಪ್ಡೇಟ್ಸ್ನ ಈ ಒಂದು ಚಾನಲಲ್ಲಿ ಪಡ್ಕೊಳ್ಳಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಾಗಿದೆ, ಇಲ್ಲಿ ನೀಟ್ ಕೇಸ್ ಏನು ಇಯರಿಂಗ್ ಇತ್ತಲ್ಲ ಅದು ಪೋಸ್ಟ್ಪೋನ್ ಆಗಿದೆ 11ನೇ ತಾರೀಕಿಗೆ. ಅವತ್ತು ನಿಮಗೆ ನೆಕ್ಸ್ಟ್ ಇಯರಿಂಗ್ ಇದೆ. ಅಲ್ಲಿ ಮೇಯ್ನ್ ಪಾಯಿಂಟ್ಸು ಜಡ್ಜ್ ಹೇಳಿರೋದೇನೆಂದರೆ, ಇಲ್ಲಿ ನೀಟ್ ಪೇಪರು ಯಾವೊಂದು ಲೆವೆಲ್ಗೆ ಲೀಕ್ ಆಗಿದೆ, ಮಾಸ್ ಲೀಕ್ ಆಗಿದೆಯಾ, ಸೋಷಿಯಲ್ ಮೀಡಿಯಾದೆಲ್ಲ ಕೂಡ ಲೀಕ್ ಆಗಿದೆಯಾ, ಈ ರೀತಿಯೆಲ್ಲ ಲೀಕ್ ಆಗಿದೆ ಅಂದರೆ ಎಕ್ಸಾಮ್ ಮಾಡಬೇಕಾಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಜೊತೆಗೆ ಇಲ್ಲಿ CBI ಅವ್ರಿಗೆ ರಿಪೋರ್ಟು ಕೂಡ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ. ಮತ್ತು ಎಕ್ಸಾಮ್ ಮಾಡಿದ್ರೆ ಅಕಾಡೆಮಿಕ್ ಇಯರ್ಗೆ ತೊಂದರೆ ಆಗಲ್ವಾ, ಮತ್ತು ತಿರ್ಗಾ ಕಂಡಕ್ಟ್ ಮಾಡೋಕ್ಕೆ ಎಷ್ಟು ವೆಚ್ಚ ಆಗುತ್ತೆ, ಅದೆಲ್ಲನೂ ಕೂಡ ಕ್ಯಾಲ್ಕುಲೇಟ್ ಮಾಡಿ ಎಕ್ಸಾಮ್ ಡಿಸಿಷನ್ನ ತೊಗೋಬೇಕಾಗುತ್ತೆ ಅಂತ ಹೇಳಿದರೆ. ಇಷ್ಟೆಲ್ಲ ಪಾಯಿಂಟ್ಸು ಕೂಡ ಜಡ್ಜ್ಗಳು ಇವಾಗ ಒಂದು ಆದೇಶನ ಹೊರಡಿಸಿರೋದು. ಇಷ್ಟೆಲ್ಲ ಪಾಯಿಂಟ್ಸು ಕೂಡ ಕನ್ಸಿಡರ್ ಮಾಡಿಕೊಂಡು ಎಕ್ಸಾಮ್ ಮಾಡಬೇಕಾ ಮಾಡಬಾರ್ದು ಅನ್ನೋದನ್ನ ಅವರು ಡಿಸಿಷನ್ನ ತೊಗೋತಾರೆ. ಮತ್ತು ಇವಾಗ ವೆಡ್ನೆಸ್ಡೇ ಸಂಜೆ ಅಷ್ಟರಲ್ಲಿ ರಿಪೋರ್ಟ್ ಎಲ್ಲ ಕೂಡ ಸಬ್ಮಿಟ್ ಮಾಡಬೇಕು ಇವರು. ಎಲ್ಲ ಏನೇನಾಗಿದೆ, ಏನೇನು ಪಾಯಿಂಟ್ಸ್ ಹೇಳಿದ್ರಲ್ಲ ಎಲ್ಲನೂ ಕೂಡ. ಅದಾದಮೇಲೆ ನಿಮಗೆ ಥರ್ಸ್ಡೇ ಅಂದರೆ 11ನೇ ತಾರೀಕು ಬಂದ್ಬಿಟ್ಟು ಫೈನಲ್ ಜಜ್ಮೆಂಟ್ ಬರೋ ಸಾಧ್ಯತೆ ಇದೆ. ಅವತ್ತು ನಿಮಗೆ ಹೇಳ್ತಾರೆ ನೀಟ್ ಎಕ್ಸಾಮ್ ಆಗುತ್ತಾ ಆಗಲ್ವಾ, ಯಾವ ರೀತಿ ಒಂದು ರಿಸಲ್ಟ್ ಏನಾಗುತ್ತೆ ಅಂತ. ಒಟ್ಟಿನಲ್ಲಿ ಎಕ್ಸಾಮ್ ಬಗ್ಗೆ ನೀವು ಕೇಳೋದಾದರೆ ನನ್ನ ಪ್ರಕಾರ ಎಕ್ಸಾಮ್ ನಡೆಸೋ ಚಾನ್ಸಸ್ ತುಂಬಾ ವೆರಿ ಲೆಸ್ ಚಾನ್ಸಸ್ ಇದೆ. ಎಕ್ಸಾಮ್ ನಡೆಸಿದ್ರೆ ಅಕಾಡೆಮಿಕ್ ಇಯರ್ ಲೇಟ್ ಆಗುತ್ತೆ, ಮತ್ತು ಕೌನ್ಸಿಲಿಂಗ್ ಡಿಲೇ ಆಗುತ್ತೆ. ಇಷ್ಟೊಂದು ಸಾಕಷ್ಟು ಫ್ಯಾಕ್ಟರ್ಸ್ ಇರುತ್ತೆ. ಮತ್ತು ಇದರಿಂದ ನಿಮಗೆ ನೀಟ್ ಎಕ್ಸಾಮ್ ಕಂಡಕ್ಟ್ ಮಾಡೋ ಚಾನ್ಸಸ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಇದೆ. ಸರಿನಾ? ಇಲ್ಲಿ ಎಕ್ಸಾಮ್ ಇಲ್ಲ ಅಂದಿದ ತಕ್ಷಣ ಇಲ್ಲಿ ಸಾಕಷ್ಟು ಜನ ಕಮ್ಮಿ ಮಾರ್ಕ್ಸ್ ಬಂದಿರೋರು ಏನಕ್ಕಿರಲ್ಲ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ, ಮಾರ್ಕ್ಸ್ ಪೇಪರ್ ಜಾಸ್ತಿ ಲೀಕ್ ಆಗಿದೆ ಅಂತ ಅಂತೀರಾ. ಮತ್ತು ಜಾಸ್ತಿ ಮಾರ್ಕ್ಸ್ ಬಂದಿದ್ದವರು ಅಯ್ಯೋ ಎಕ್ಸಾಮ್ ನಡೆಸಲ್ಲ ಅಂತ ಖುಷಿ ಪಡ್ತೀರಾ. ಏನೂ ಮಾಡೋಕ್ಕಾಗಲ್ಲ. ಆ್ಯಕ್ಚುಲಿ ರಿಯಾಲಿಟಿ ಏನಿದೆ ಅದನ್ನ ಆಕ್ಸೆಪ್ಟ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದಾಗಿರುತ್ತೆ ನಿಮಗೆ. ಮತ್ತು MCC ಅವರು ಒಂದು ಕ್ಲಾರಿಫಿಕೇಷನ್ ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಏನಂದರೆ ಇವಾಗ ಹೊಸ ಕಾಲೇಜಸ್ ಆ್ಯಡ್ ಆಗುತ್ತೆ ಅಂತ ನಿಮಗೆ ಒಂದು ವಿಡಿಯೋ ಕೂಡ ನಮ್ಮ ಚಾನಲ್ ಬಂದಿತ್ತು. ಅಲ್ಲಿ ನಿಮಗೆ 5 ಮೆಡಿಕಲ್ ಕಾಲೇಜಸ್ ಅಂತ ಒಂದು ಲಿಸ್ಟಲ್ಲಿ ಏನಿದೆಯಲ್ಲ MCC ಅವ್ರು ಲಿಸ್ಟ್ ಬಿಟ್ಟಿದ್ರಲ್ಲ, ಅದರಲ್ಲಿ ನಿಮ್ಗೆ ಅಪ್ಡೇಟು ಕೂಡ ಬಂದಿದ್ದು ನಮ್ಮ ಚಾನಲಲ್ಲಿ. ಅಲ್ಲಿ MCC ಕಡೆಯಿಂದ ಬಂದಿರೋ ಕ್ಲಾರಿಫಿಕೇಷನ್ ಏನಂದರೆ, ನಾವು ಒಂದು ಲಿಸ್ಟ್ ಏನು ಬಿಟ್ಟಿದ್ವಲ್ಲ ಕಾಲೇಜಸ್ಸು, ಅದು ಕಂಪ್ಲೀಟಾಗಿ 100% ಆ್ಯಡ್ ಆಗುತ್ತೆ ಅಂತ ಗ್ಯಾರಂಟಿ ಅಲ್ಲ. ಇಷ್ಟು ಕೂಡ ಅಪ್ರೂವಲ್ಗೆ ಕಳಿಸಿದ್ದಾರೆ. ಅದನ್ನ ನಾವು ಅಪ್ರೂವ್ ಕೂಡ ಮಾಡ್ಬೋದು ಅಥವಾ ಡಿಸಪ್ರೂವ್ನು ಕೂಡ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗ ಇಲ್ಲಿ KA ಸೀಟ್ ಮ್ಯಾಟ್ರಿಕ್ಸಲ್ಲಿ ಒಂದು ಕಾಲೇಜ್ ಲಿಸ್ಟ್ ಆ್ಯಡ್ ಅಪ್ ಆಯಿತು ಅಂದರೆ ಹೊಸದು, ಅದೇ ಫೈನಲ್ 100% ಆ್ಯಡ್ ಆಗುತ್ತೆ, ಅದರಲ್ಲಿ ಏನು ಡೌಟ್ ಇಲ್ಲ. ಆದರೆ ಒಂದು ನ್ಯೂಸ್ ಪೇಪರಲ್ಲಿ ಬಂದಿರೋ ಆರ್ಟಿಕಲ್ ಪ್ರಕಾರ ಪ್ರೈವೇಟ್ ಕಾಲೇಜಸ್ 3 ಏನು ಹೇಳಿದ್ನಲ್ಲ ನಿಮಗೆ ಪ್ರೀವಿಯಸ್ ವಿಡಿಯೋಗಳಲ್ಲಿ, ಅದು ಆ್ಯಡ್ ಅಪ್ ಆಗುತ್ತೆ ಅಂತ ನ್ಯೂಸ್ ಕೊಟ್ಟಿದ್ದಾರೆ. ಅಫಿಷಿಯಲ್ ಆಗಿ KA ಸೀಟ್ ಮ್ಯಾಟ್ರಿಕ್ಸ್ ವೆಯ್ಟ್ ಮಾಡಿ, ಅದೇ ಅಫಿಷಿಯಲ್ ನ್ಯೂಸು. ಅದರಲ್ಲಿ ಆ್ಯಡ್ ಅಪ್ ಆಯಿತು ಅಂದರೆ 100% ನಿಮಗೆ ಕೌನ್ಸಿಲಿಂಗಲ್ಲಿ ಆ ಒಂದು ಕಾಲೇಜ್ ಸಿಗುತ್ತೆ. ಮತ್ತು ಈ ಒಂದು ವಿಡಿಯೋ ಯಾರ್ಯಾರು ನೋಡಿದ್ದೀರಾ, ನಿಮ್ಗೆ ಏನಾದರೂ ಪೇಯ್ಡ್ ಮೆಂಬರ್ಶಿಪ್ ಬೇಕಂದರೆ ಈ ಒಂದು ನಂಬರ್ಗೆ ವಾಟ್ಸಪ್ ಮಾಡಿ ಎನ್ರೋಲ್ ಆಗಿ.